ಗಾಯ್ಸ್ ನೋಡಿ ಇಲ್ಲಿ ಆಫ್ ರೋಡಿಂಗು. ಈ ಕಾಟಿ ಹೊಸ್ದಾಗಿ ತಗೊಂಡಾಗ ಬಂದಿದ್ವಿ ಎಸ್ಟೇಟ್ಗೆ. ಸೊ ಬಂದಿರೋದು ಮತ್ತೆ ನೆಕ್ಸ್ಟ್ ಇವಾಗಲೇ. ಬಟ್ ಸಿಕ್ಕಾಬಟ್ಟೆ ಅಡ್ವೆಂಚರಸ್ ಆಗಿದೆ ರೋಡ್. ಗೈಸ್ ಏನು ಗೊತ್ತಾ, ಸ್ಟ್ರೈಟ್ ಹೋದರೆ ಮೇನ್ ರೋಡಲ್ಲಿ ಹೊರ್ನಾಡಿಗೆ ಹೋಗ್ತಿದ್ವಿ. ಬಟ್ ನಾವು ಆಲ್ವೇಸ್ ಗೊತ್ತಲ್ಲ, ರಿಸ್ಕ್ ಇರೋ ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಒಂದು ಯಾವುದೋ ರೂಟ್ ಇದೆ, ಆ ರೂಟಲ್ಲಿ ಡೈವರ್ಷನ್ ತಗೊಂಡಿದ್ದೀವಿ. ಮುಂದೆ ಹೇಗಿರುತ್ತೆ ಅಡ್ವೆಂಚರಸ್ಸು ನಿಮಗೆ ತೋರಿಸ್ತೀನಿ. ಗಾಡಿ ಓಡಿಸ್ತಾ ಇದ್ದೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಪಕ್ಕ ಆಂದಿ ಮೇಲೇ ಇದೊಂದು ಚಿಕ್ಕದು ಫಾಲ್ಸ್ ಇತ್ತು, ತೀರ್ಥಕೆರೆ ಫಾಲ್ಸ್ ಅಂತ. ಬಟ್ ನೀರು ಅಷ್ಟೊಂದಾಗೇನಿಲ್ಲ, ನೋಡ್ಬೋದು. ಮುಂಚೆ ಮಳೆ ಜಾಸ್ತಿ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ ನೀರು. ಓಕೆ ಆಂದಿಗೆ ಒಂದು 5 ನಿಮಿಷ ನಿಲ್ಸ್ಕೊಂಡು ನೋಡೋಷ್ಟಿದೆ. ಸೊ ನಮ್ಮ ಹುಡುಗರು ಚೆನ್ನಾಗಿ ಹೋಗಿದ್ದಾರೆ, ಫೋಟೋ ತೆಗಿದ್ದಾರೆ ಅಂತ ಅಲ್ಲಿ ಏನಾಗುತ್ತೆ. ಗೈಸ್ ಈ ಪ್ರಕೃತಿ ವಿಸ್ಮಯ ಇಲ್ಲ ನಾನು, ಇದು ನೋಡಿ ಈ ಮುಖವಾಗಿ ಹರಿತಾ ಇದೆ. ಸೊ ಇಲ್ಲೊಂದು ತೋರಿಸ್ತೀನಿ ನೋಡಿ, ಈ ಫಾಲ್ಸು ಹಿಂಗೆ ಹರಿತಾ ಇದೆ ಅಲ್ವಾ. ಸೊ ಅಲ್ಲೊಂದು ನದಿ ಇದೆ ನೋಡಿ, ಜೂಮ್ ಮಾಡ್ತೀನಿ. ಅದು ಅಂದರೆ ರಿವರ್ಸ್ ಹರಿತಾ ಇದೆ. ಸೊ ಆ ಗುಡ್ಡದ್ದೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಅನ್ಸುತ್ತೆ. ಅದು ಈ ಕಡೆ ಅಂದರೆ ರಿವರ್ಸ್ ಹರಿತಾ ಇದೆ, ಅಂದರೆ ಈ ದಿಕ್ಕಿಗೆ ಹರಿತಾ ಇದೆ. ಒಟ್ಟೆ ಸರ್ಪ್ರೈಸ್ ಅಲ್ಲ. ಫೈನಲಿ ಕ್ಯಾತನ್ಮಕ್ಕಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವೆಹಿಕಲ್ ಬಿಡಲ್ಲ ಅಂದ್ರೆ ಓನ್ ವೆಹಿಕಲ್ಲು, ಎಲ್ಲೋ ಬೋರ್ಡ್ ಆದರೆ ಬಿಡ್ತಾರಂತೆ. ಸೊ ಅಲ್ಲಿ ಚೆಕ್ ಪೋಸ್ಟ್ವರೆಗೂ ಬಂದು ನಮ್ಮ ಕಾಟಿನ ಅಲ್ಲಿ ಪಾರ್ಕ್ ಮಾಡಿ, ಸೊ ಟ್ರೆಕ್ ಮಾಡ್ಕೊಂಡು ಮೇಲಕ್ಕೆ ಹತ್ತಾ ಇದ್ದೀವಿ. ನೋಡೋಣ ಏನಿರುತ್ತೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಏನು ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲ ಸಂಜೆ ಬರಬೇಕು. ಮಧ್ಯಾಹ್ನ ಟೈಮ್ ಬಂದರೆ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ. ಸಿಗ್ತೀನಿ ಮತ್ತೆ. ಏನು ಗೊತ್ತಾ, ಈ ರೋಡಲ್ಲಿ ನಮ್ಮ ಕಾಟಿ ತರೋಣ ಅಂತ ಯೋಚನೆ ಮಾಡಿದ್ವಿ. ಸೊ ಅವ್ರು ಅಲ್ಲೇ ಹೇಳಿದ್ರು, ಜೀಪೇ ಹೋಗಲ್ಲ, ದಯವಿಟ್ಟು ತಗೊಂಡೋಗ್ಬೇಡಿ ಕಾರಣ ಅಂತ ಹೇಳಿದ್ರು. ಸೊ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದು ಒಳ್ಳೇದಾಯಿತು, ಇಲ್ಲಾಂದರೆ ಫುಲ್ ಜೀವೆಲ್ಲ ಬಾಯಿಗೆ ಬಂದಿರೋದು. ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಆಫ್ ರೋಡಿಂಗ್ ಇದೆ. ಅಯ್ಯಪ್ಪ, ಬಲೋ ಭರತ್ ಮಾತಾ ಕಿ. ಕಷ್ಟ ಇದೆ ಗೈಸ್. ಮಾತಾರಾಮ್, ಸಿಗ್ತೀನಿ ಮತ್ತೆ. ಯಾವ ಲೆವೆಲಿಗೆ ಫುಲ್ ಸ್ಲಿಪ್ ಆಗ್ತೈತೆ. ಇಲ್ಲಿ ಬರೋದೆ ಇರೋದು ಟಾಸ್ಕು. 4x4 ಆದರೂ ಸಿಕ್ಕಾಪಟ್ಟೆ ಕಷ್ಟಪಡ್ತವ್ರೆ. ಎಕ್ಸ್ಪೀರಿಯನ್ಸ್ ಇರೋರಾದರೆ ಬಂದ್ಬಿಡ್ಬೋದು, ಬಟ್ ಹೊಸ್ದಾಗಿ ಬರೋರಾದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಅಲ್ಲೆಲ್ಲ ರೋಡ್ ರೆಡಿ ಮಾಡ್ತವ್ರೆ. ಈ ಕಡೆ ವ್ಯೂಸ್ ನೋಡಿ ಹಂಗಿದೆ, ಮಸ್ತಾಗಿದೆ. ಮಾತ್ರ ಕಷ್ಟ. ಆ್ಯಕ್ಚುಲಿ ಅವರು 1500 ರೂಪಾಯಿ ಕೇಳಿದ್ರು ಒಂದು ಜೀಪ್ಗೆ. ಕಾಸ್ಟ್ಲಿ ಆಯ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಎಷ್ಟು ಕಷ್ಟ ಇದೆ ಗೊತ್ತಾ. ಇಲ್ಲಿ 1500 ಕೊಡ್ಬೋದು ಹೊರ್ತು. ತುಂಬ ಟಫ್ ಇದೆ ರೋಡು. ಒಂದು ಸಲ ಅವ್ರ ಟೈರ್ ಹೋದರೆ 10,000 to 12,000 ರೂಪಾಯಿ ಒಂದು ಟೈರ್ಗೆ. ಸೊ ಬೇಕು. ಏನು ಗೊತ್ತಾ, ಮೆಂಟಲ್ ಹೆಲ್ತ್ನ ಫ್ರೀ ಮಾಡೋಣ ಅಂತ ಟ್ರೆಕ್ಕಿಂಗ್ ಬಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನನ್ನ ಫಿಸಿಕಲ್ ಹೆಲ್ತ್ ಇನ್ನೂ ಹಾಳಾಗಿದೆ ಅಂತ. ಫಸ್ಟ್ ಫಿಸಿಕಲ್ ಹೆಲ್ತ್ನ ಸರಿ ಮಾಡ್ಕೋಬೇಕು, ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಮೋಸ್ಟ್ಲಿ ತುಂಬ ಫಿಟ್ಟಾಗಿದ್ದೀನಿ ಅಂತ ಅನ್ಕೋತೀರಿ. ಈ ಥರದ ಅಡ್ವೆಂಚರಸ್ ಮಾಡಿದಾಗಲೇ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗೋದು. ಸೊ ಇಲ್ಲಿಗೆ ಬಂದ ತಕ್ಷಣ ಜಿಮ್ಮಿಗೆ ಸೇರ್ಕೊತೀನಿ. ಆಲ್ರೆಡಿ ಸೇರ್ಕೊಂಡಿದ್ದೀನಿ, ಜಿಮ್ಗೆ ಹೋಗ್ತೀನಿ. ಏನು ಗೊತ್ತಾ, ಸೊ ಇಲ್ಲಿ ನೋಡಿ ಹೆಂಗಿದೆ ಡೌನು. ಇದನ್ನು ಹತ್ಕೊಂಬಂದಿದ್ದೀವಿ. ಇನ್ನೂ ಮುಂದೆ ಇದ್ರ ಮೇಲೆ ಇನ್ನೊಂದು ಬೆಟ್ಟ ಇದೆ, ಅದನ್ನು ಹತ್ತಬೇಕು. ಸುಸ್ತಾಗೋದೆ. ಇಷ್ಟೆಲ್ಲ ಟ್ರೆಕ್ ಮಾಡ್ಕೊಂಡು ಕಷ್ಟ ಬಿದ್ದು ಇಲ್ಲಿಗೆ ಬಂದಿರೋದು ಈ ಪ್ಲೇಸಿಗೆ ವರ್ತಿದೆಯಾ ಇಲ್ವಾ ನೀವೇ ಹೇಳಿ.
ಆದ್ರೆ ಇದ್ರಾಗ ಆದ್ರೂ ಸಿಕ್ಕಂಗಿರ್ಬೋದು. ಹಸುರಿನ ವನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ 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 ಆಹಾ. ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ಚಿಕ್ಕವನೆನಿಸಿದ್ರು ಆ ಬೆಟ್ಟದ ತುದಿಯ ಮೇಲೆ ತೋಟ ಮಾಡುವ ಆಸೆ ನಂದು. ಗಾಯ್ಸ್ ಈಗ ಒಂದೇನಂದರೆ ಸೊ ಅಷ್ಟು ದೂರದಲ್ಲಿ ಯಾರೋ ಗದ್ದೆ ಮಾಡಿರೋ ಥರ ಇದೆ. ಬಟ್ ಝೂಮ್ ಮಾಡಿ ತೋರಿಸ್ತೀನಿ ಗದ್ದೆ ಹೌದೋ ಅಲ್ವೋ ಗೊತ್ತಿಲ್ಲ. ಗದ್ದೆ ಆದರೆ ನೀವೇ ಗೆಸ್ ಮಾಡಿ ಗದ್ದೆನ ಏನು ಅಂತ. ಬಟ್ ಯಾರೋ ವಾಸ ಇದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಇದು ಅಡಿಕೆ ಮರ ಅನ್ಸುತ್ತೆ. ಇದು ಇವು ತೆಂಗಿನ ಮರ ಇವು ಅಲ್ವಾ? ಇದಾವೆ. ಬಟ್ ಏನಾಗಿದೆ ಅಂದ್ರೆ ಮೋಸ್ಟ್ಲಿ ಇದು ಆಕ್ಟ್ ಬಂದ ಮೇಲೆ ಅವ್ರನ್ನ ನೋಡಿ ಫಾಲ್ಸ್ ಇದು. ಇಲ್ಲಿ ತನ ಆಟದ ಕಾಣ್ತೀರಿ. ಸೊ ಈ ಫಾಲ್ಸ್ ಹತ್ರ ಹೋಗ್ಬೇಕು ನಾವು. ಅಂದ್ರೆ ಅವು ಅದ್ರಾಗೆ ಅಪ್ಡೇಟ್ ಹಾಕ್ಯಂತ ಇದು ಮಾಡ್ಕೊಂತ ಎನ್ರೋಲ್ಮೆಂಟ್ ಮಾಡ್ಕೊಂತ ಬರ್ತಾರೆ.